ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಾದಲಿ ಹೋಬಳಿಯಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳ ಬದಲಾಗಿ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಮತದಾರ ವಿಶೇಷ ತೀವ್ರ ಪರಿಷ್ಕರಣೆಗೆ ಸಂಬಂಧಿಸಿದ ಗಣತಿ ನಮೂನೆಗಳನ್ನು ಹಂಚಿಕೆ ಮಾಡಿರುವ ಕುರಿತು ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಕಾಂಗ್ರೆಸ್ನ ಬಿಎಲ್ಎ 1 ರಾಜೀವ್ ಗೌಡ ಆಗ್ರಹಿಸಿದ್ದಾರೆ. ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮುಂಭಾಗದಲ್ಲಿ ಕಾಂಗ್ರೆಸ್ ವತಿಯಿಂದ ಕಾಂಗ್ರೆಸ್ ನಡೆ ಮತ ರಕ್ಷಣೆಯ ಕಡೆ ಎಂಬ ಘೋಷಣೆಯೊಂದಿಗೆ ಆಯೋಜನೆ ಮಾಡಲಾಗಿದ್ದ ಜನಜಾಗೃತಿ ಸಭೆಯಲ್ಲಿ ಮಾತನಾಡಿದರು. ಮತದಾನ ಪ್ರತಿಯೊಬ್ಬ ನಾಗರಿಕನ ಪ್ರಜಾಪ್ರಭುತ್ವದ ಹಕ್ಕಾಗಿದ್ದು 2002ರ ಮತದಾರ ಪಟ್ಟಿಯಲ್ಲಿ ಇರುವ ಅರ್ಹ ಮತದಾರರು ಯಾವುದೇ ಕಾರಣಕ್ಕೂ ಪಟ್ಟಿಯಿಂದ ಹೊರಗುಳಿಯದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಬಿಎಲ್ಎ 2 ಸದಸ್ಯರು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಬಿಜೆಪಿ ಹಾಗೂ ಜೆಡಿಎಸ್ನ ನಾಯಕರು ಚುನಾವಣಾ ಆಯೋಗವನ್ನ ದುರುಪಯೋಗಪಡಿಸಿಕೊಂಡು ಮತದಾರರನ್ನ ಮತದಾನದ ಹಕ್ಕಿನಿಂದ ವಂಚಿಸಲು ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ ಅವರು, ಕರ್ನಾಟಕದಲ್ಲಿಯೂ ಕೂಡ ಇದೇ ರೀತಿಯ ಪ್ರಯತ್ನ ನಡೆಯುವ ಸಾಧ್ಯತೆ ಇರೋದ್ರಿಂದ ಕಾಂಗ್ರೆಸ್ ಕಾರ್ಯಕರ್ತರು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿದ್ದಾರೆ. ಸಾದಲಿ ಹೋಬಳಿಯಲ್ಲಿ ಬಿಎಲ್ಒಗಳ ಬದಲಿಗೆ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಗಣತಿ ನಮೂನೆಗಳನ್ನು ಹಂಚಿಕೆ ಮಾಡುವ ಕುರಿತು ತಹಸೀಲ್ದಾರ್ ಅವರಿಗೆ ಮಾಹಿತಿ ಕೊಡಲಾಗಿದೆ. ಪ್ರಕರಣದಲ್ಲಿ ಬಿಎಲ್ಒಗಳು ಪಕ್ಷಪಾತ ಧೋರಣೆ ಅನುಸರಿಸುವುದು ಕಂಡುಬಂದರೆ ಮುಖ್ಯಮಂತ್ರಿ ಹಾಗೂ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಸಂಬಂಧಪಟ್ಟವರ ವಿರುದ್ಧ ಅಮಾನತು ಸೇರಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸುವುದಾಗಿ ರಾಜೀವ್ ಗೌಡ ಎಚ್ಚರಿಸಿದ್ದಾರೆ. ಮತದಾರ ವಿಶೇಷ ಪಟ್ಟಿ ಪರಿಷ್ಕರಣೆ ಕಾರ್ಯ ಅತ್ಯಂತ ಮಹತ್ವದಾಗಿದ್ದು ಯಾರೂ ನಿರ್ಲಕ್ಷ್ಯ ವಹಿಸಬಾರದು ಅಂತ ತಿಳಿಸಿದ ಅವರು, ಮತದಾರ ಗುರುತಿನ ಚೀಟಿಯ ಮಹತ್ವದ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ಮತದಾರ ಗುರುತಿನ ಚೀಟಿ ಹೊಂದಿರುವ ಬಗ್ಗೆ ಅರಿವು ಮೂಡಿಸುವುದು ಅಗತ್ಯ ಎಂದಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತವಾಗಿ ನಮ್ಮ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅಣ್ಣವರು, ಸಿದ್ದರಾಮಣ್ಣವರು ಹಾಗೂ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದ ಡಿ.ಕೆ. ಹರಿಪ್ರಸಾದ್ ಅಣ್ಣವರು ಒಂದು ಆದೇಶ ಹೊರಡಿಸಿರ್ತಾರೆ. ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಕೂಡ ಬೂತ್ಗಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋಂಥ ಕೆಲಸ ಮಾಡಬೇಕು. ಪ್ರತಿಯೊಬ್ಬ ಮತದಾರರುಗಳಿಗೂ ಕೂಡ ಇವತ್ತು ಏನು ಈಗ ಕೇಂದ್ರದಲ್ಲಿ ಇವತ್ತು BJP ಸರ್ಕಾರ ಇದೆ, ಅವರ ಒಂದು ಏನು ಸರ್ಕಾರ ಅದನ್ನು ಎಲೆಕ್ಷನ್ ಆಫೀಸರ್ಸ್ನ ತನ್ನ ಕೈಗೊಂಬೆಯಾಗಿ ಇಟ್ಕೊಂಡು SIR ಮುಖಾಂತರ ಈಗಾಗಲೇ ವೆಸ್ಟ್ ಬೆಂಗಾಲಲ್ಲಿ, ತಮಿಳುನಾಡಿನಲ್ಲಿ ನಡೆದಂಥ ಚುನಾವಣೆಗಳಲ್ಲಿ ಅಲ್ಲಿ ಸುಮಾರು ಜನ ದಲಿತರ ಓಟುಗಳು, ಮೈನಾರಿಟೀಸ್ ಓಟುಗಳನ್ನ ಎಲ್ಲ ಓಟುಗಳನ್ನ ತೆಗೆದು ಕೊನೆಗೆ ಅವರು ವೋಟಿಂಗ್ ದಿನ ಹೋಗಿ ನೋಡಿದಾಗ ಅವ್ರು ಓಟೇ ಇರಲಿಲ್ಲ ಅಂತ ಒಂದು ಕೇಂದ್ರ ಸರ್ಕಾರ ತನ್ನ ಕೈಲಿದೆ ಅಂದ್ಕೊಂಡು ಆ ಒಂದು ಇದನ್ನು ಅವರು ಅಧಿಕಾರಿಗಳನ್ನ ಕೈಗೊಂಬೆಯಾಗಿ ಇಟ್ಕೊಂಡು ಎಲೆಕ್ಷನ್ ಆಫೀಸರ್ಸ್ನ ಒಂದು ದುರಾಡಳಿತ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಇವತ್ತು ಮತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಆ ಥರ ತೊಂದರೆಗಳು ಬರಬಾರ್ದು, ಅದಕ್ಕೆಲ್ಲ ತಾವೆಲ್ಲರೂ ಕೂಡ ಇವತ್ತು ಎಚ್ಚೆತ್ಕೊಂಡು ಪ್ರತಿಯೊಬ್ಬ ಮತದಾರರ ಹತ್ರ ಕೂಡ ನೀವು ಹೋಗಿ ಮತದಾರರ ಹತ್ರ ಎಲ್ಲರ ಹತ್ರನೂ ಕೂಡ ನೀವು ಒಂದು ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ಇವತ್ತು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಇವತ್ತು ನಮ್ಮ KPCCಯಿಂದ ಜನರಲ್ ಸೆಕ್ರೆಟ್ರಿ ಉದಯ್ ಅವರು ಮತ್ತು ನಮ್ಮ KPCC ಇನ್ಚಾರ್ಜು ಅವ್ರನ್ನ ಕಳಿಸ್ಕೊಟ್ಟಿದ್ರು. ಇವತ್ತು ಸಾದ್ಲಿನಲ್ಲಿ ನಾವು ಮೊದಲನೇದಾಗಿ ಪ್ರಾರಂಭ ಮಾಡಿ ಸಾದ್ಲಿಯಿಂದ ಹುಡುಗುಂಟೆ ಅಲ್ಲಿ ಹೋಬಳಿ ಹೆಡ್ ಕ್ವಾರ್ಟರ್ಗಳಲ್ಲಿ ಕೆಲವು ಕಡೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ವಿ. ಸಾದ್ಲಿ ಮುಗಿದ ಮೇಲೆ ಬುರುಡುಗುಂಟೆ ಆದಮೇಲೆ ಬಸಟ್ಟಹಳ್ಳಿ ಆಯಿತು. ಬಸಟ್ಟಹಳ್ಳಿ ಆದ ನಂತರ ಈಗ ಟೌನಲ್ಲೂ 2 ಕಡೆ ಪಾಯಿಂಟ್ ಮಾಡಿದ್ದೀವಿ. ಹಂಗಾಗಿ ಇಲ್ಲಿ ಸ್ವಲ್ಪ ತಡ ಆಯಿತು ಬರೋದಕ್ಕೆ, ಯಾಕಂದರೆ ಕಾರ್ಯಕ್ರಮಗಳಲ್ಲಿ ಇಲ್ಲಿ ನಮ್ಮ KPCC ಸೇರ್ತಾ ಇದ್ದಾರೆ. ನಾವಿವತ್ತು ಸಭೆ ಸೇರಿರೋ ಉದ್ದೇಶ ಏನು ಅಂತಂದರೆ ನಮ್ಮಲ್ಲಿರುವಂಥ BLA 2ಗಳಿಗೆ ಜಾಗೃತಿ ಮೂಡಿಸೋದು. ಕೆಲವು BLA 2ಗಳು ಏನು ಮಾಡಿದ್ದಾರೆ, ಕೆಲವು ಬೂತ್ಗಳಲ್ಲಿ ಈಗಾಗಲೇ ಏನು ಓಟ್ಸ್ ಇತ್ತು ಅಷ್ಟು ಓಟನ್ನ ಅಪ್ಲಿಕೇಶನ್ಸು BLOಗಳ ಕಡೆಯಿಂದ ಜೊತೆಲಿ ಕರ್ಕೊಂಡು ಎಲ್ಲ ಡೋರ್ ಟು ಡೋರ್ ಇಶ್ಯೂ ಮಾಡಿಸಿದ್ದಾರೆ. ಕೆಲವು BLOಗಳು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಕೆಲವು BLAಗಳು ಕೆಲವು ಬೂತ್ಗಳಲ್ಲಿ ಇನ್ನೂ ಒಂದಷ್ಟು ಮಾಡಿದ್ದಾರೆ, ಇನ್ನೂ ಒಂದಷ್ಟು ಕೊಡುವಂಥದ್ದಿದೆ. ಅಂಥವ್ರಿಗೆ ಜಾಗೃತಿ ಮೂಡಿಸಿ ಆದಷ್ಟು ಬೇಗನೆ ಈ ಒಂದು ಏನಿದೆ ಈ ಇದು ಅಪ್ಲಿಕೇಶನ್ಸ್ ಫಾರಮ್ನ ಇಶ್ಯೂ ಮಾಡಬೇಕು. ಮತ್ತು ಅದಕ್ಕೆ ಏನೇನೆಲ್ಲ ದಾಖಲಾತಿಗಳು ಬೇಕು, ಅದಕ್ಕೆ ಏನು ಅನ್ನೋದ್ರ ಬಗ್ಗೆ ಅವರು ಹೋದಾಗ ಅಲ್ಲಿ ಪ್ರತಿಯೊಬ್ಬರು ಮನೆಗೆ ಹೋದಾಗ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಬೇಕು. ಇವತ್ತು ವೋಟು ಮುಂಚೆ ಏನಾಗಿತ್ತು, ಕಳೆದ ಬಾರಿ ಎಲೆಕ್ಷನ್ಗಳಲ್ಲಿ ಸಪೋಸ್ ಈಗ ಏನಾಗ್ತಿತ್ತು, ಪ್ರತಿಯೊಂದು ಮನೆಗೂ BLOಗಳು ಬರ್ತಾಯಿದ್ರು. ವೋಟರ್ ಲಿಸ್ಟ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಕೆಲವರು ಮನೇಲಿ ಇರ್ತಾಯಿದ್ರು, ಕೆಲವರು ಇರ್ತಾ ಇರಲಿಲ್ಲ. ಅವಾಗ ಏನು ಮಾಡ್ತಾಯಿದ್ರು, ಇರೋಂಥವ್ರಿಗೆ ವೋಟರ್ ಲಿಸ್ಟಲ್ಲಿ ಎಂಟ್ರಿ ಮಾಡ್ತಾಯಿದ್ರು, ಇಲ್ಲದವ್ರಿಗೆ ಹಂಗೆ ಹೊಟ್ಟೋಗ್ತಾಯಿದ್ರು. ಅವರು ಎಲೆಕ್ಷನ್ ನಾವು ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಎಲೆಕ್ಷನ್ ಕಾರ್ಡ್ ಇಲ್ಲ ಅಂದ್ರೂ ಆಧಾರ್ ಕಾರ್ಡ್ ತೋರಿಸಿ ಹೋದ ಸರಿ ವೋಟ್ ಹಾಕ್ಬೋದಿತ್ತು. ಆದರೆ ಈಗ ಕೇಂದ್ರ ಸರ್ಕಾರ ತಗೊಂಡಿರೋಂಥ ಏನು ಒಂದು ನಿರ್ಧಾರ ಇದೆ, ನಮ್ಮ ವೋಟರ್ ID ಕಾರ್ಡ್ ಇಲ್ಲ ಅಂತಂದರೆ ನಮ್ಮ ವೋಟು ಹಾಕೋಕ್ಕಾಗಲ್ಲ. ಆ ವೋಟ್ ಹಾಕೋಕ್ಕಾಗಲ್ಲ ಅನ್ನೋದ್ರ ಒಟ್ಟಿಗೆ
ನೀವು ಕರ್ನಾಟಕ ರಾಜ್ಯದ ಒಂದು ಪ್ರಜೆನೂ ಆಗಲ್ಲ, ಭಾರತ ದೇಶದ ಪ್ರಜೆನೂ ಅಲ್ಲ ಅನ್ನೋದು ತೀರ್ಮಾನ ಆಗ್ಬಿಡುತ್ತೆ. ಅದಕ್ಕೆ ವೋಟರ್ ಐ ಡಿ ಕಾರ್ಡ್ ಭಾಳ ಇಂಪಾರ್ಟೆಂಟು. ಈಗ ವೋಟರ್ ಐ ಡಿ ಕಾರ್ಡ್ ಇಲ್ಲ ಅಂತಂದರೆ ಇವಾಗ ನಮ್ಮ ಏನು ಕರ್ನಾಟಕದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಈಗೇನು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತೀರ್ಮಾನ ತಗೊಂಡು 5 ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀವಿ. ಆ ಗ್ಯಾರಂಟಿಗಳು ತಗೋಬೇಕು ಅಂತಂದರೆ ಮೊದಲನೇದಾಗಿ ನಿಮ್ಮ ಹತ್ರ ವೋಟರ್ ಐ ಡಿ ಕಾರ್ಡ್ ಇರಲೇಬೇಕು. ವೋಟರ್ ಐ ಡಿ ಕಾರ್ಡ್ ಇಲ್ಲ ಅಂತಂದರೆ ಮೊದಲನೇದಾಗಿ ಫಸ್ಟು ನಿಮ್ಮದು ರೇಷನ್ ಕಾರ್ಡು ಬಂದಾಗುತ್ತೆ. ವೋಟರ್ ಕಾರ್ಡ್ ಇದ್ರೇ ಇವತ್ತು ನಿಮಗೆ ರೇಷನ್ ಕಾರ್ಡು ನೀವು ನೆಕ್ಸ್ಟ್ ತೊಗೊಳಕ್ಕೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಈಗ ರೇಷನ್ ಕಾರ್ಡ್ ಕೂಡ ನಾಳೆ ಬೆಳಗ್ಗೆ ಏನಾಗುತ್ತೆ, ವೋಟರ್ ಕಾರ್ಡ್ ಇಲ್ಲ ಅಂತಂದರೆ ನಿಮ್ಮದು ರೇಷನ್ ಕಾರ್ಡ್ ಬಂದಾಗುತ್ತೆ. ಅದರೊಟ್ಟಿಗೆ ಈಗ ಮಹಿಳೆಯರಿಗೆ ಎಲ್ಲರಿಗೂ 2,000 ರೂಪಾಯಿ ಬರ್ತಾ ಇದೆ. 2,000 ರೂಪಾಯಿ ಬರಬೇಕಾದ್ರೆ ಈಗ ಏನು ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರದ್ದು ಐ ಡಿ ಕಾರ್ಡ್ಸ್ ಕಂಪಲ್ಸರಿ. ಮೊದಲು ವೋಟರ್ ಐ ಡಿ ಇದಿತ್ತೇನೋ ಆಧಾರ್ ಕಾರ್ಡ್ ಇತ್ತು, ಈಗ ಆಧಾರ್ ಕಾರ್ಡ್ ಇಂಪಾರ್ಟೆಂಟ್ ಅಲ್ಲ, ವೋಟರ್ ಐ ಡಿ ಕಾರ್ಡ್ ಕಂಪಲ್ಸರಿ. ಅದಕ್ಕೆ 1 ತಿಂಗಳೊಳಗಡೆ ವೋಟರ್ ಐ ಡಿ ಕಾರ್ಡ್ ಏನಿದೆ ಅದನ್ನು ಎಲ್ಲರದು ಕಂಪಲ್ಸರಿ ಇದ್ದರೆ ಮಾತ್ರನೇ ಮಹಿಳೆಯರಿಗೆ ಮನೆಗೆ 2,000 ರೂಪಾಯಿ ಯಜಮಾನಿಗಳಿಗೆ ಏನು ಬರ್ತಾ ಇತ್ತು ಅದು ಬರುತ್ತೆ. ಆ ಕಾರ್ಡ್ ಇಲ್ಲ ಅಂತಂದರೆ 2,000 ರೂಪಾಯಿ ಕೂಡ ಬಂದಾಗುತ್ತೆ, ರೇಷನ್ ಕಾರ್ಡ್ ಬಂದಾಗುತ್ತೆ. ಆಮೇಲೆ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ 200 ರೂಪಾಯಿ ಇವತ್ತು 200 ಯೂನಿಟ್ ಒಳಗಡೆ ಇರೋಂಥ ಕರೆಂಟು ಏನಿದೆ ಅದರದ್ದು ಉಚಿತವಾಗಿ ಬಿಲ್ಲು, ಯಾರಿಗೂ ಬಿಲ್ ಮೋಸ್ಟ್ಲಿ ಬರ್ತಾ ಇಲ್ಲ ಅನಿಸುತ್ತೆ. ಬರ್ತಾ ಇಲ್ಲ ಅಲ್ವಾ? ಬರ್ತಾ ಇಲ್ಲ. ಈಗ ಏನಾಗುತ್ತೆ, ಈ ವೋಟರ್ ಐ ಡಿ ಕಾರ್ಡ್ ಏನಾದ್ರು ನಿಮ್ಮ ಹತ್ರ ಇಲ್ಲ ಅಂತಂದರೆ ಮುಂದಿನ ತಿಂಗಳಿಂದ ನೀವು ಮತ್ತೆ ಕರೆಂಟ್ ಬಿಲ್ ಕಟ್ಟಬೇಕಾಗತ್ತೆ ನೀವು. ಆಮೇಲೆ ತಿರುಗಿ ಏನಾಗುತ್ತೆ, ವೋಟರ್ ಐ ಡಿ ಕಾರ್ಡ್ ಇಲ್ಲ ಅಂದರೆ ರೇಷನ್ ಕಾರ್ಡ್ ಹೋಗುತ್ತೆ, ಮತ್ತು 2,000 ರೂಪಾಯಿ ಗ್ಯಾರಂಟಿ ನಿಂತೋಗುತ್ತೆ, ಮತ್ತು ಕರೆಂಟ್ ಬಿಲ್ಲು ಮತ್ತೆ ನೀವು ಕಟ್ಟಬೇಕಾಗತ್ತೆ. ಅದಲ್ಲದೆ ಹೆಣ್ಮಕ್ಳಿಗೆ ಇವಾಗ ತಾಯಂದ್ರೆ ಯಾರು ಬಸ್ಗಳಲ್ಲಿ ಓಡಾಡ್ತಿದ್ದಾರೆ ಅಂಥವ್ರಿಗೆ ಬಸ್ ಪಾಸ್ ಇವಾಗ ಏನಿದೆ, ಬಸ್ಸು ಫ್ರೀ ಇದೆ. ಆಧಾರ್ ಕಾರ್ಡ್ ತೋರಿಸಿದ್ರೆ ಫ್ರೀಯಾಗಿ ಕಳಿಸ್ತಿದ್ದಾರೆ. ಮುಂದೆ ಆಧಾರ್ ಕಾರ್ಡ್ ವರ್ಕ್ ಆಗಲ್ಲ, ವೋಟರ್ ಐ ಡಿ ಕಾರ್ಡೇ ವರ್ಕ್ ಆಗೋದು. ವೋಟರ್ ಐ ಡಿ ಕಾರ್ಡ್ ಮುಂದಿನ ತಿಂಗಳಿಂದ ಮತ್ತೆ ತಿರುಗಿ ನಿಮ್ಗೆ ಅದನ್ನು ಕಂಪಲ್ಸರಿ ಆಗುತ್ತೆ. ಅದು ತೋರಿಸಿದ್ರೆ ಮಾತ್ರ ನಿಮಗೆ ಬಸ್ಸಲ್ಲಿ ಬಿಡ್ತಾರೆ, ಇಲ್ಲಾಂದರೆ ಮತ್ತೆ ನೀವು ಬಸ್ ಚಾರ್ಜ್ ಕೊಟ್ಟು ಹೋಗಬೇಕಾಗತ್ತೆ. ಅದ್ರ ಒಟ್ಟಿಗೆ ವಿದ್ಯಾರ್ಥಿಗಳಿಗೂ ಕೂಡ ಈಗೇನು ನಮಗೆ ಆ ಸ್ಟೈಫಂಡ್ ಅಂತ ಏನು ಕೊಡ್ತಿದ್ರು, ಆ ವಿದ್ಯಾರ್ಥಿಗಳಿಗೂ ಕೂಡ ಯಾರು ಡಿಗ್ರಿ ಹೋಲ್ಡರ್ಸ್ ಇರ್ಬೋದು, ಡಿಪ್ಲೊಮಾ ಹೋಲ್ಡರ್ಸ್ ಇರ್ಬೋದು, ಅವ್ರಿಗೆ ಬರೋಂಥ ಇದು ಕೂಡ ಮತ್ತು ವೋಟರ್ ಐ ಡಿ ಇದ್ದರೆ ಮಾತ್ರನೇ ಅದು ಬರುತ್ತೆ. ಇಲ್ಲಾಂದರೆ ಇಷ್ಟು 5 ಅನುದಾನಗಳು ನಿಂತೋಗುತ್ತೆ. ಅದ್ರ ಒಟ್ಟಿಗೆ ಈಗ ಗೊತ್ತಲ್ವಾ, ಆ ಕಾಂಗ್ರೆಸ್ ಭವನದಲ್ಲಿ ಒಬ್ಬ 2 ಹುಡುಗರನ್ನ ಇಟ್ಟಿದ್ದೀವಿ. ಅವರು 24/7 24 ಗಂಟೆ ಕೆಲಸ ಮಾಡ್ತಾರೆ. ಈಗ ಅವ್ರ ನಂಬರು ಕೂಡ ಇದರಲ್ಲಿ ಎಲ್ಲ ಒಂದೊಂದು ಬೂತ್ಗೆ 100 ಪಾಂಪ್ಲೆಟ್ಸ್ ಕೂಡ ಪ್ರಿಂಟ್ ಮಾಡಿಸಿದ್ದೀವಿ. ಆ 100 ಪಾಂಪ್ಲೆಟಲ್ಲಿ ಈಗ ಹೆಲ್ಪ್ ಲೈನ್ ನಂಬರು ಕೂಡ ಕೊಟ್ಟಿರ್ತೀವಿ. ಅಕಸ್ಮಾತ್ ಯಾರಿಗಾದ್ರೂ ಇಲ್ಲಿ ನಮಗೆ ಸೇರಿಸೋದಕ್ಕೆ ತೊಂದರೆ ಆಗ್ತಾ ಇದೆ, ಡಾಕ್ಯುಮೆಂಟ್ಗಳು ಇಶ್ಯೂ ಆಗ್ತಾ ಇದೆ, ಇಲ್ಲ ನಮ್ಮಲ್ಲಿ ಲೋಕಲಲ್ಲಿ BLAಗಳು ಸಪೋರ್ಟ್ ಮಾಡ್ತಾ ಇಲ್ಲ, BLOಗಳು ಸಪೋರ್ಟ್ ಮಾಡ್ತಿಲ್ಲ ಅಂದರೆ ಯಾರು ಡೈರೆಕ್ಟಾಗಿ ನೀವು ಮತದಾರ ವೋಟರ್ಸ್ ಅವರು ಕೂಡ ಕಾಲ್ ಮಾಡ್ಬೋದು. BLAಗಳಿಗೆ ಅಕಸ್ಮಾತ್ BLA 2ಗಳಿಗೆ ಏನೋ ತೊಂದರೆ ಆಗ್ತಾ ಇದೆ ಅಂತಂದರೆ BLOಗಳ ಕಡೆಯಿಂದ ನನಗೆ ಡೈರೆಕ್ಟಾಗಿ ಫೋನ್ ಮಾಡ್ಬೋದು, ಇಲ್ಲ ನಮ್ಮ ಮುಖಂಡರುಗಳಿರ್ತಾರೆ ಅವ್ರಿಗೂ ಮಾಡಿ ಅವ್ರಿಗೂ ಆಗ್ಬೋದು. ಯಾರೂ ಆಗಲಿಲ್ಲ ಅಂದರೆ ಕೊನೆಗೆ ಹೆಲ್ಪ್ ಲೈನ್ ಅವರು ನಿಮಗೆ ಸಹಾಯ ಮಾಡ್ತಾರೆ. ಆ ಹೆಲ್ಪ್ ಲೈನ್ ನಂಬರು 9739720505. ಈ ನಂಬರ್ಗೆ ನಾವೇನಾದ್ರು ಕಾಲ್ ಮಾಡಿದ್ದೆ ಆದರೆ ಕಂಪ್ಲೇಂಟ್ ಇಮ್ಮಿಡಿಯೇಟ್ ಅಲ್ಲಿ ರಿಜಿಸ್ಟರ್ ಮಾಡ್ತಾರೆ. ನಿಮಗೆ ವಿತಿನ್ 24 ಅವರ್ಸ್ ಅಂದರೆ 24 ಗಂಟೆ ಒಳಗಡೆ ಆ ಸಮಸ್ಯೆ ಏನಿದೆಯೋ ಆ ಸಮಸ್ಯೆನ ಬಗೆಹರಿಸುವಂಥ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಿದ್ದೀವಿ. ಇಷ್ಟನ್ನು ಅಧಿಕೃತವಾಗಿ ನಮ್ಮ KPCCಯಿಂದ ಮಾಡಲೇಬೇಕು, ಕಡ್ಡಾಯವಾಗಿ ಅಂತ ಹೇಳ್ಬಿಟ್ಟು ಪಕ್ಷದ ಅಧ್ಯಕ್ಷರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಆದೇಶ ಹೊರಡಿಸಿದ್ದಾರೆ. ಆದೇಶದ ಮೇರೆಗೆ ಇವತ್ತು ನಾವು ಹೋಬಳಿ ವಾರು ಅದೇ ರೀತಿ ಟೌನಲ್ಲೂ ಕೂಡ ಈ ಒಂದು ಸಭೆ ಕರೆದಿರ್ತೀವಿ. ಇವತ್ತು ಯಾರೆಲ್ಲ BLA 2ಗಳು ಬಂದು ಯಾರೆಲ್ಲ ಇಲ್ಲಿ ಏನು ಕೆಲಸಗಳು ಮಾಡ್ತಾ ಇಲ್ಲ, ಆಕ್ಟಿವ್ ಆಗಿ ಯಾರಿಲ್ಲ ಅವ್ರನ್ನ ಇಮ್ಮಿಡಿಯೇಟು ಇವತ್ತು ನಾಳೆ ನೋಡ್ತೀವಿ. ಆಗಲಿಲ್ಲ ಅಂದರೆ ಸೋಮವಾರ ಬೆಳಗ್ಗೆ ಈಗಾಗಲೇ ಏನು BLA 2ಗಳು ಕಾಂಗ್ರೆಸ್ನಿಂದ ಅಧಿಕೃತವಾಗಿ ಹೊರಡಿಸಿದ್ದೀವಿ, ಯಾರು ಕೆಲಸ ಮಾಡ್ತಾ ಇಲ್ಲ ಅವ್ರನ್ನ ಸೋಮವಾರ ಅಂತ BLA 2ಗಳನ್ನೂ ಕೂಡ ಚೇಂಜ್ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀವಿ. ಈ ಡೈರೆಕ್ಷನ್ಸು ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು ಮತ್ತು KPCC ಅಧ್ಯಕ್ಷರು ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ. ಪ್ರತಿಯೊಂದು ರಿಪೋರ್ಟೂ ಆನ್ಲೈನಲ್ಲಿ ಸಿಗ್ತಾ ಇದೆ. ಯಾವ್ಯಾವ ವಾರ್ಡಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಯಾವ ವಾರ್ಡಲ್ಲಿ ಆಕ್ಟಿವ್ ಆಗಿ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಅಂಥವ್ರು ಇದ್ದಾಗ BLA 2 ತೆಗೆದಾಕಿದ್ಮೇಲೆ ನಾನು ಹೇಳಿದ್ರು ಕೇಳಲ್ಲ, ನಮ್ಮ ಯಾರು ಲೀಡರ್ಗಳು ಹೇಳಿದ್ರು ಕೇಳಲ್ಲ, ಹೋಗಿರುತ್ತೆ, ಮತ್ತೆ ತಿರುಗಿ ಬೇರೆಯವ್ರಿಗೆ ಅವಕಾಶ ಸಿಗುತ್ತೆ ಅನ್ನೋ ಮಾತನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಯಾರಿಗೇನೇ ತೊಂದರೆ ಇದ್ದರೂ ಕೂಡ ಯಾರು ಬೇಕಾದ್ರೂ ಕರೆ ಮಾಡಿ ಈ ಒಂದು ಸಹಾಯವಾಣಿ ಹೆಲ್ಪ್ಲೈನ್ ತಗೋಬೋದು ಅಂತ ಹೇಳ್ತಾ ಇದ್ದೀನಿ. ಅದು ಒಳ್ಳೆಯದಾಗಲಿ. ಸೇರ್ತಾ ಇದ್ದಾರೆ. ನಾವಿವತ್ತು ಸಭೆ ಸೇರಿರೋ ಉದ್ದೇಶ ಏನು ಅಂತಂದರೆ ನಮ್ಮಲ್ಲಿರುವಂಥ BLA 2ಗಳಿಗೆ ಜಾಗೃತಿ ಮೂಡಿಸೋದು. ಕೆಲವು BLAಗಳು 2ಗಳು ಏನು ಮಾಡಿದ್ದಾರೆ, ಕೆಲವು ಬೂತ್ಗಳಲ್ಲಿ ಈಗಾಗಲೇ ಏನು ವೋಟ್ಸ್ ಇತ್ತು ಅಷ್ಟು ವೋಟನ್ನ ಅಪ್ಲಿಕೇಶನ್ಸು BLOಗಳ ಕಡೆಯಿಂದ ಜೊತೆಲಿ ಕರ್ಕೊಂಡು ಎಲ್ಲ ಡೋರ್ ಟು ಡೋರ್ ಇಶ್ಯೂ ಮಾಡಿಸಿದ್ದಾರೆ. ಕೆಲವು BLAಗಳು
BLOಗಳು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಕೆಲವು BLOಗಳು BLAಗಳು ಕೆಲವು ಬೂತ್ಗಳಲ್ಲಿ ಇನ್ನೂ ಒಂದಷ್ಟು ಮಾಡಿದ್ದಾರೆ, ಇನ್ನೂ ಒಂದಷ್ಟು ಕೊಡುವಂಥದ್ದಿದೆ. ಅಂಥವ್ರಿಗೆ ಜಾಗೃತಿ ಮೂಡಿಸಿ ಆದಷ್ಟು ಬೇಗನೆ ಈ ಒಂದು ಏನಿದೆ ಈ ವೋಟ್ ಇದು ಅಪ್ಲಿಕೇಶನ್ಸ್ ಫಾರಮ್ನ ಇಶ್ಯೂ ಮಾಡಬೇಕು. ಮತ್ತು ಅದಕ್ಕೆ ಏನೇನೆಲ್ಲ ದಾಖಲಾತಿಗಳು ಬೇಕು, ಅದಕ್ಕೆ ಏನು ಅನ್ನೋದ್ರ ಬಗ್ಗೆ ಅವರು ಹೋದಾಗ ಅಲ್ಲಿ ಪ್ರತಿಯೊಬ್ಬರು ಮನೆಗೆ ಹೋದಾಗ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಬೇಕು. ಇವತ್ತು ವೋಟು ಮುಂಚೆ ಏನಾಗಿತ್ತು, ಕಳೆದ ಬಾರಿ ಎಲೆಕ್ಷನ್ಗಳಲ್ಲಿ ಸಪೋಸ್ ಈಗ ಏನಾಗ್ತಿತ್ತು, ಪ್ರತಿಯೊಂದು ಮನೆಗೂ BLOಗಳು ಬರ್ತಾಯಿದ್ರು. ವೋಟರ್ ಲಿಸ್ಟ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಕೆಲವರು ಮನೇಲಿ ಇರ್ತಾಯಿದ್ರು, ಕೆಲವರು ಇರ್ತಾ ಇರಲಿಲ್ಲ. ಅವಾಗ ಏನು ಮಾಡ್ತಾಯಿದ್ರು, ಇರೋಂಥವ್ರಿಗೆ ವೋಟರ್ ಲಿಸ್ಟಲ್ಲಿ ಎಂಟ್ರಿ ಮಾಡ್ತಾಯಿದ್ರು, ಇಲ್ಲದವ್ರಿಗೆ ಹಂಗೆ ಹೊಟ್ಟೋಗ್ತಾಯಿದ್ರು ಅವರು. ಎಲೆಕ್ಷನ್ ನಾವು ಬಂದಂಥ ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಎಲೆಕ್ಷನ್ ಕಾರ್ಡ್ ಇಲ್ಲ ಅಂದ್ರೂ ಆಧಾರ್ ಕಾರ್ಡ್ ತೋರಿಸಿ ಹೋದ ಸರಿ ವೋಟ್ ಹಾಕ್ಬೋದಿತ್ತು. ಆದರೆ ಈಗ ಕೇಂದ್ರ ಸರ್ಕಾರ ತಗೊಂಡಿರೋಂಥ ಇವಾಗ ಏನು ಒಂದು ನಿರ್ಧಾರ ಇದೆ, ನಮ್ಮ ವೋಟರ್ ID ಕಾರ್ಡ್ ಇಲ್ಲ ಅಂತಂದರೆ ನಮ್ಮ ವೋಟು ಹಾಕೋಕ್ಕಾಗಲ್ಲ. ಆ ವೋಟ್ ಹಾಕೋಕ್ಕಾಗಲ್ಲ ಅನ್ನೋದ್ರ ಒಟ್ಟಿಗೆ ನೀವು ಕರ್ನಾಟಕ ರಾಜ್ಯದ ಒಂದು ಪ್ರಜೆನೂ ಆಗಲ್ಲ, ಭಾರತ ದೇಶದ ಪ್ರಜೆನೂ ಅಲ್ಲ ಅನ್ನೋದು ತೀರ್ಮಾನ ಆಗ್ಬಿಡುತ್ತೆ. ಅದಕ್ಕೆ ವೋಟರ್ ID ಕಾರ್ಡ್ ಭಾಳ ಇಂಪಾರ್ಟೆಂಟು. ಈಗ ವೋಟರ್ ID ಕಾರ್ಡ್ ಇಲ್ಲ ಅಂತಂದರೆ ಇವಾಗ ನಮ್ಮ ಏನು ಕರ್ನಾಟಕದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಈಗೇನು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತೀರ್ಮಾನ ತಗೊಂಡು 5 ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀವಿ. ಆ ಗ್ಯಾರಂಟಿಗಳು ತಗೋಬೇಕು ಅಂತಂದರೆ ಮೊದಲನೇದಾಗಿ ನಿಮ್ಮ ಹತ್ರ ವೋಟರ್ ID ಕಾರ್ಡ್ ಇರಲೇಬೇಕು. ವೋಟರ್ ID ಕಾರ್ಡ್ ಇಲ್ಲ ಅಂತಂದರೆ ಮೊದಲನೇದಾಗಿ ಫಸ್ಟು ನಿಮ್ಮದು ರೇಷನ್ ಕಾರ್ಡು ಬಂದಾಗುತ್ತೆ. ವೋಟರ್ ಕಾರ್ಡ್ ಇದ್ರೇ ಇವತ್ತು ನಿಮಗೆ ರೇಷನ್ ಕಾರ್ಡು ನೀವು ನೆಕ್ಸ್ಟ್ ತೊಗೊಳಕ್ಕೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಈಗ ರೇಷನ್ ಕಾರ್ಡ್ ಕೂಡ ನಾಳೆ ಬೆಳಗ್ಗೆ ಏನಾಗುತ್ತೆ, ವೋಟರ್ ಕಾರ್ಡ್ ಇಲ್ಲ ಅಂತಂದರೆ ನಿಮ್ಮದು ರೇಷನ್ ಕಾರ್ಡ್ ಬಂದಾಗುತ್ತೆ. ಅದರೊಟ್ಟಿಗೆ ಈಗ ಮಹಿಳೆಯರಿಗೆ ಎಲ್ಲರಿಗೂ 2,000 ರೂಪಾಯಿ ಬರ್ತಾ ಇದೆ. 2,000 ರೂಪಾಯಿ ಬರಬೇಕಾದ್ರೆ ಈಗ ಏನು ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರದ್ದು ID ಕಾರ್ಡ್ಸ್ ಕಂಪಲ್ಸರಿ. ಮೊದಲು ವೋಟರ್ ID ಇದಿತ್ತೇನೋ ಆಧಾರ್ ಕಾರ್ಡ್ ಇತ್ತು, ಈಗ ಆಧಾರ್ ಕಾರ್ಡ್ ಇಂಪಾರ್ಟೆಂಟ್ ಅಲ್ಲ, ವೋಟರ್ ID ಕಾರ್ಡ್ ಕಂಪಲ್ಸರಿ. ಅದಕ್ಕೆ 1 ತಿಂಗಳೊಳಗಡೆ ಈ ವೋಟರ್ ID ಕಾರ್ಡ್ ಏನಿದೆ ಅದನ್ನು ಎಲ್ಲರದು ಕಂಪಲ್ಸರಿ ಇದ್ದರೆ ಮಾತ್ರನೇ ಮಹಿಳೆಯರಿಗೆ ಮನೆಗೆ 2,000 ರೂಪಾಯಿ ಯಜಮಾನಿಗಳಿಗೆ ಏನು ಬರ್ತಾ ಇತ್ತು ಅದು ಬರುತ್ತೆ. ಆ ಕಾರ್ಡ್ ಇಲ್ಲ ಅಂತಂದರೆ 2,000 ರೂಪಾಯಿ ಕೂಡ ಬಂದಾಗತ್ತೆ, ರೇಷನ್ ಕಾರ್ಡ್ ಬಂದಾಗತ್ತೆ. ಆಮೇಲೆ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ 200 ರೂಪಾಯಿ ಇವತ್ತು 200 ಯೂನಿಟ್ ಒಳಗಡೆ ಇರೋಂಥ ಕರೆಂಟು ಏನಿದೆ ಅದರದ್ದು ಉಚಿತವಾಗಿ ಬಿಲ್ಲು ಯಾರಿಗೂ ಬಿಲ್ ಮೋಸ್ಟ್ಲಿ ಬರ್ತಾ ಇಲ್ಲ ಅನಿಸುತ್ತೆ. ಬರ್ತಾ ಇಲ್ಲ ಅಲ್ವಾ? ಬರ್ತಾ ಇಲ್ಲ. ಈಗ ಏನಾಗುತ್ತೆ, ಈ ವೋಟರ್ ID ಕಾರ್ಡ್ ಏನಾದ್ರು ನಿಮ್ಮ ಹತ್ರ ಇಲ್ಲ ಅಂತಂದರೆ ಮುಂದಿನ ತಿಂಗಳಿಂದ ನೀವು ಮತ್ತೆ ಕರೆಂಟ್ ಬಿಲ್ ಕಟ್ಟಬೇಕಾಗತ್ತೆ ನೀವು. ಆಮೇಲೆ ತಿರ್ಗಿ ಏನಾಗುತ್ತೆ, ವೋಟರ್ ID ಕಾರ್ಡ್ ಇಲ್ಲ ಅಂದರೆ ರೇಷನ್ ಕಾರ್ಡ್ ಹೋಗುತ್ತೆ, ಮತ್ತು 2,000 ರೂಪಾಯಿ ಗ್ಯಾರಂಟಿ ನಿಂತೋಗುತ್ತೆ, ಮತ್ತು ಕರೆಂಟ್ ಬಿಲ್ಲು ಮತ್ತೆ ನೀವು ಕಟ್ಟಬೇಕಾಗತ್ತೆ. ಅದಲ್ಲದೆ ಹೆಣ್ಮಕ್ಳಿಗೆ ಇವಾಗ ತಾಯಂದ್ರೆ ಯಾರು ಬಸ್ಗಳಲ್ಲಿ ಓಡಾಡ್ತಿದ್ದಾರೆ ಅಂಥವ್ರಿಗೆ ಬಸ್ ಪಾಸ್ ಇವಾಗ ಏನಿದೆ, ಬಸ್ಸು ಫ್ರೀ ಇದೆ. ಆಧಾರ್ ಕಾರ್ಡ್ ತೋರಿಸಿದ್ರೆ ಫ್ರೀಯಾಗಿ ಕಳಿಸ್ತಿದ್ದಾರೆ. ಮುಂದೆ ಆಧಾರ್ ಕಾರ್ಡ್ ವರ್ಕ್ ಆಗಲ್ಲ, ವೋಟರ್ ID ಕಾರ್ಡೇ ವರ್ಕ್ ಆಗೋದು. ವೋಟರ್ ID ಕಾರ್ಡ್ ಮುಂದಿನ ತಿಂಗಳಿಂದ ಮತ್ತೆ ತಿರುಗಿ ನಿಮ್ಗೆ ಅದನ್ನು ಕಂಪಲ್ಸರಿ ಆಗುತ್ತೆ. ಅದು ತೋರಿಸಿದ್ರೆ ಮಾತ್ರ ನಿಮಗೆ ಬಸ್ಸಲ್ಲಿ ಬಿಡ್ತಾರೆ, ಇಲ್ಲಾಂದರೆ ಮತ್ತೆ ನೀವು ಬಸ್ ಚಾರ್ಜ್ ಕೊಟ್ಟು ಹೋಗಬೇಕಾಗತ್ತೆ. ಅದ್ರ ಒಟ್ಟಿಗೆ ವಿದ್ಯಾರ್ಥಿಗಳಿಗೂ ಕೂಡ ಈಗೇನು ನಮಗೆ ಆ ಸ್ಟೈಫಂಡ್ ಅಂತ ಏನು ಕೊಡ್ತಿದ್ರು ಆ ವಿದ್ಯಾರ್ಥಿಗಳಿಗೂ ಕೂಡ ಯಾರು ಡಿಗ್ರಿ ಹೋಲ್ಡರ್ಸ್ ಇರ್ಬೋದು, ಡಿಪ್ಲೊಮಾ ಹೋಲ್ಡರ್ಸ್ ಇರ್ಬೋದು, ಅವ್ರಿಗೆ ಬರೋಂಥ ಇದು ಕೂಡ ಮತ್ತು ವೋಟರ್ ID ಇದ್ದರೆ ಮಾತ್ರನೇ ಅದು ಬರುತ್ತೆ. ಇಲ್ಲಾಂದರೆ ಇಷ್ಟು 5 ಅನುದಾನಗಳು ನಿಂತೋಗುತ್ತೆ. ಅದ್ರ ಒಟ್ಟಿಗೆ ಈಗ ಇತ್ತು ಅದು ಕೂಡ ಮುಂದಿನ ತಿಂಗಳಿಂದ ಏನು ವೋಟರ್ ID ಕಾರ್ಡ್ ಇದ್ದರೆ ಮಾತ್ರನೇ ಬರುತ್ತೆ, ಇಲ್ಲಾಂದರೆ ಮತ್ತೆ ತಿರ್ಗಿ ಅದು ಕೂಡ ನಿಂತೋಗುತ್ತೆ. ನೀವು ಇವತ್ತು ನಿಮ್ಮ ಮನೆ ಬಾಗಿಲಿಗೆ ನಮ್ಮ BLA1 ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಏನು ಮಾಡಿದ್ದಾರೆ, ನಮ್ಮ DK ಶಿವಕುಮಾರ್ ಅಣ್ಣವರು ಇವತ್ತು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಿದ್ದಾರೆ, ಇವತ್ತು BK ಹರಿಪ್ರಸಾದ್ ಅವರು ನಮ್ಮ KBC ಅಧ್ಯಕ್ಷರಿದ್ದಾರೆ. ಅವರು ಇವತ್ತು ನನ್ನನ್ನು BLA1 ಆಗಿ ಆಯ್ಕೆ ಮಾಡಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತಿದ್ದೀನಿ. ನನ್ನ ಕೆಲಸ ಏನಪ್ಪ ಅಂತಂದರೆ ಈಗ BLA2ಗಳನ್ನ ಆಯ್ಕೆ ಮಾಡಿ ನಮ್ಮಲ್ಲಿ 44 ಬೂತ್ ಇದೆ. 44 ಬೂತ್ಗೆ ಅಧಿಕೃತವಾಗಿ ಒಬ್ಬೊಬ್ಬ ಕಾಂಗ್ರೆಸ್ನ BLA2 ಅಂತ ಆಯ್ಕೆ ಮಾಡಿ ಅದನ್ನು ನಮ್ಮ ಯಾರು ಜಿಲ್ಲಾ ಚುನಾವಣಾಧಿಕಾರಿ ಇದ್ದಾರೆ ಅವರು ಸಬ್ಮಿಟ್ ಮಾಡಿ ಅವ್ರ ಕಡೆಯಿಂದ ಅಪ್ರೂವಲ್ಲು ಕೂಡ ತಗೊಂಡಿದ್ದೀವಿ. ಅವ್ರಿಗೆ ಏನಪ್ಪ ಇವಾಗ ನೋಡಿ, ಇವಾಗ ಇಷ್ಟೆಲ್ಲ ಮಾಡಿರಬೇಕಾದ್ರೆ ಕಾಂಗ್ರೆಸ್ ಪಕ್ಷದ ವಿಚಾರ ಬಂದಾಗ ನಮ್ಮ BLA2ಗಳು ಎಲ್ಲರೂ ಕೂಡ ಅಲರ್ಟ್ ಆಗಿ BLOಗಳ ಜೊತೆ ಹೋಗಿ ಕಂಪಲ್ಸರಿ ಪ್ರತಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಲೇಬೇಕು. ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಚುನಾವಣೆ ಇರ್ಬೋದು, ನಗರದಲ್ಲಿ ನಮ್ಮ ನಗರಸಭಾ ಚುನಾವಣೆಗಳು ಬರುತ್ತೆ. ಈಗ ಯಾರಿಲ್ಲಿ ಅಲರ್ಟಾಗಿ ಕೆಲಸ ಮಾಡಿರ್ತೀರಿ ಅಂಥವ್ರಿಗೆ ಅವಕಾಶಗಳಿರ್ತದೆ, ಮತ್ತು ನೀವು ಚುನಾವಣೆಯಲ್ಲಿ ಗೆಲ್ಲೋದಕ್ಕೂ ಕೂಡ ಒಂದು ಅವಕಾಶ ಇರುತ್ತೆ. ಹೆಂಗೆ ಅಂತ ಹೇಳ್ತೀನಿ. ಕ್ಷೇತ್ರದಲ್ಲಿ ಈ ಒಂದು ಮತದಾರ ಪಟ್ಟಿ ಪರಿಷ್ಕರಣೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು
ನಮ್ಮ ವಿಧಾನಸಭಾ ಕ್ಷೇತ್ರ ನಮ್ಮ ನಾಯಕರ ಶ್ರೀ ರಾಜೀವ್ ಗೌಡ ಸಾಹೇಬ್ರವರ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇಡೀ ರಾಜ್ಯಾದ್ಯಂತ ಏನು SIR ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ. ಅದು ಪ್ರತಿಯೊಬ್ಬ ನಾಗರಿಕರ ಒಂದು ಹಕ್ಕು ಮತ್ತು ಕರ್ತವ್ಯ. ಮತದಾನ ಅನ್ನೋದು ಪ್ರತಿಯೊಬ್ಬ ನಾಗರಿಕರ ಹಕ್ಕು ಮತ್ತು ಕರ್ತವ್ಯ ಆಗಿದೆ. ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಏನಂದರೆ ಈ ಒಂದು ಏನು SIR ಚುನಾವಣಾ ಆಯೋಗದಿಂದ ಮಾಡಲಾಗಿದೆ, ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡಬೇಕು. ಇವಾಗ ನಮಗೆ ಅವ್ರಿಗೆ ಅಂತ ಏನಿಲ್ಲ, ಇಲ್ಲಿ ಎಷ್ಟು ಜನ ಇದ್ದಾರೆ, ಪ್ರತಿಯೊಬ್ಬ ಪ್ರಜೆಗೂ ಅವರ ಮತದಾನ ಮಾಡುವ ಹಕ್ಕಿದೆ. ಆ ಹಕ್ಕನ್ನು ಉಳಿಸ್ಕೋಬೇಕಾದ್ರೆ, ಭವಿಷ್ಯದಲ್ಲಿ ಉಳಿಸ್ಕೋಬೇಕಾದ್ರೆ ಇವತ್ತೇನು ಈ ದಿನಗಳಲ್ಲಿ ಇನ್ನು ಒಂದು 29ನೇ ತಾರೀಕುವರೆಗೂ ಇದೆ ಕಾಲಾವಕಾಶ ಇದೆ. ಇದರಲ್ಲಿ ಪ್ರತಿಯೊಬ್ಬರು ತಮ್ಮ ಒಂದು ಮತದಾನ ಹಕ್ಕನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ತಮ್ಮ ವಾರ್ಡ್ಗಳಲ್ಲಿ ಏನು PLOs ಇದ್ದಾರೆ, PLAs ಇದ್ದಾರೆ, ಅವರಿಗೆ ಸಹಕಾರ ಕೊಡಬೇಕು. ಮತ್ತು ತಮ್ಮ ಲೀಸ್ಟನ್ನು ತೊಗೊಂಡು ಬಂದು ಮತ್ತು 2002ರಲ್ಲಿ ಏನು ದಾಖಲಾತಿಗಳಿದೆ ಆ ಒಂದು ವಿವರಗಳನ್ನ ಸರಿಯಾದ ರೀತಿಯಲ್ಲಿ ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಿಕೊಂಡು ಇವಾಗ ಏನು ಒಂದು ಅರ್ಜಿಯನ್ನು ಕೊಡ್ತಾರೆ ಅದನ್ನು ಸರಿಯಾದ ರೀತಿಯಲ್ಲಿ ಭರ್ತಿ ಮಾಡಬೇಕು. ಗೊತ್ತಾಗಲಿಲ್ಲ ಅಂದರೆ ಗೊತ್ತಿರೋರ ಕೈಯಲ್ಲಿ ತಿಳ್ಕೊಂಡು ಅದನ್ನು ಭರ್ತಿ ಮಾಡಿಸ್ಕೊಂಡು ಏನು BLOs ಇದ್ದಾರೆ ಅವರವರ ಬೂತ್ಗಳಲ್ಲಿ ಅದನ್ನು ತೊಗೊಂಡು ಹೋಗಿ ಸಬ್ಮಿಟ್ ಮಾಡಬೇಕು. ಇವಾಗ ಎಷ್ಟೇ ಕೆಲಸ ಇದ್ರೂ ಯಾವುದೇ ವಿಷಯಗಳಿದ್ರೂ ಪಕ್ಕಕ್ಕೆ ಇಟ್ಬಿಟ್ಟು ಪ್ರತಿಯೊಬ್ಬ ನಾಗರಿಕನೂ ಸಹ SIR ಬಗ್ಗೆ ತಿಳ್ಕೊಂಡು ಅದು ಮತ್ತು ಭವಿಷ್ಯಕ್ಕಾಗಿ ಅವರ ಮತದಾನವನ್ನು ಸೇಫ್ ಮಾಡಬೇಕು. ಸಭೆಯಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆ ಯಾಸ್ಮಿನ್ ತಾಜ್, ನಗರಸಭೆಯ ಮಾಜಿ ಅಧ್ಯಕ್ಷ ಅಫ್ಸರ್ ಪಾಷಾ, ಮಾಜಿ ಸದಸ್ಯ ಸಮೀವುಲ್ಲಾ ತನ್ವೀರ್ ಪಾಷಾ, ರಿಯಾಜ್ ಮೊಹಮ್ಮದ್, ಹಫೀಜ್, ಸಲ್ಮಾನ್, ಅಫ್ಜಲ್, ಜಬೀಉಲ್ಲಾ, ಆದಿಲ್ ಮುಬಾರಕ್ ಸೇರಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ತಮೀಂ ಪಾಷಾ, AG ನ್ಯೂಸ್, ಶಿಡ್ಲಘಟ್ಟ. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.